ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾತಪಸ್ವಿ ಪರಮದಾಸೋಹಿ ಚಿತ್ತರಗಿ ಚಿಜ್ಯೋತಿ ಲಿಂಗೈಕ್ಯ ವಿಜಯ ಮಹಾಂತ ಶ್ರೀ ಯೋಗಿಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಮಹಾಂತ ಜೋಳಿಗೆಯ ಹರಿಕಾರರು, ಶಿವಾನುಭವದ ಚೆರವರ್ಯರು, ಸಂಯಮ ಹಾಗೂ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಲಿಂಗೈಕ ಡಾಕ್ಟರ್ ವಿಜಯ ಮಹಾಂತ ಶಿವಯೋಗಿಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಾಂತಮೂರ್ತಿಗಳು, ಸಮಾಧಾನಿಗಳು ಹಾಗೂ ಮಾತೃ ಹೃದಯಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಮಹಾಂತ ಶ್ರೀಗಳವರ ಪಾದಾಬಂಧಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ವಚನಗೋಷ್ಠಿ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ವಚನ ಪ್ರಾರ್ಥನೆ ಹಾಡುವವರು ಬಸಮ್ಮ ಹನುಮನಾಳ್, ಪವಿತ್ರ ಕುಂಬಾರ್, ತೇಜಸ್ವಿನಿ ಹನುಮನಾಳ್, ಲಾವಣ್ಯ ಪಾಣಿಪಾತೆ. ಈ ವಿದ್ಯಾರ್ಥಿನಿಯರು ಒಂದು ವಚನ ಪ್ರಾರ್ಥನೆ ಹಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಓ ಗುರು ಮಹಾಂತೇಶ. ಡಾಕ್ಟರ್ ವಿಜಯ ಮಾಂತಪ್ಪಗಳ ಕರುಣಾಮೂರ್ತಿಯು ನೀನೆ, ಡಾಕ್ಟರ್ ವಿಜಯ ಮಾಂತಪ್ಪಗಳ ಕರುಣಾಮೂರ್ತಿಯು ನೀನೆ, ನಿನ್ನ ಪಾದ ಸ್ಪರ್ಶದಿಂದ ಇಳಕಲ್ಲ ಬೆಳಗಿತು, ನಿನ್ನ ಪಾದ ಸ್ಪರ್ಶದಿಂದ ಚಿತ್ತರಗಿ ಪೀಠ ಬೆಳಗಿತು, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಓ ಗುರು ಮಹಾಂತೇಶ. ಮಠಕ್ಕೆ ಬಂದ ಭಕ್ತರಿಗೆಲ್ಲ ಬಸವ ತತ್ವ ಬೋಧಿಸಿದೆ, ಮಠಕ್ಕೆ ಬಂದ ಭಕ್ತರಿಗೆಲ್ಲ ಬಸವ ತತ್ವ ಬೋಧಿಸಿದೆ, ಭಕ್ತರು ದರಕ್ಕಾಗಿ ತಂದೆ ಧರೆಗೆ ಇಳಿದು ಬಂದೆ, ಭಕ್ತರು ದರಕ್ಕಾಗಿ ತಂದೆ ಧರೆಗೆ ಇಳಿದು ಬಂದೆ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಇಳಕಲ್ಲಪುರ ವಾಸ ಓ ಗುರು ಮಹಾಂತೇಶ, ಚಿತ್ತರಗಿಯ ಪೀಠಾಧೀಶ ಓ ಗುರು ಮಹಾಂತೇಶ, ಓ ಗುರು ಮಹಾಂತೇಶ, ಓ ಗುರು ಮಹಾಂತೇಶ. ಮುಂದಿನ ಕಾರ್ಯಕ್ರಮ ಮಾಲಾರ್ಪಣೆ. ಇವತ್ತಿನ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಮಹಾಂತಪ್ಪಗಳವರಿಗೆ ಹಿರಿಯ ಶರಣರಾಗಿರ್ತಕ್ಕಂಥ ಸೂರಿ ಶರಣರವರಿಂದ ಮಾಲಾರ್ಪಣೆ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಈಗ ಸಂಪತ್ ಬೂದುಗುಂಬೆ ಈ ವಿದ್ಯಾರ್ಥಿನಿಯಿಂದ ಒಂದು ವಚನ ದೇವಲೋಕ ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕ ವೆಂಬುದು ಮೇರೆಲ್ಲ ಕಾಣಿರೋ ವೆಂಬುದು ಮೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ಮರ್ತ್ಯಲೋಕ ಮಿಥ್ಯವ ನುಡಿಯುವುದೇ ಮರೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಕೂಡಲ ಸಂಗಮ ದೇವೆ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ದೇವಲೋಕ ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕ ಮರ್ತ್ಯಲೋಕ ಮರ್ತ್ಯಲೋಕ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮಹಾಂತ ಬಳಗದವರನ್ನು ಹಾಗೂ ಗುರುಮಹಾಂತ ಶ್ರೀಗಳನ್ನು ತುಂಬ ಹೃದಯದಿಂದ ಬರಮಾಡಿಕೊಳ್ಳುತ್ತಾ ಈಗ ಪ್ರಾಸ್ತಾವಿಕ ನುಡಿಗಳು ಹಾಗೂ ವಚನಗೋಷ್ಠಿ ನಮ್ಮ ಮಹಾಂತ ಬಳಗದ ಹಿರಿಯರಾಗಿರ್ತಕ್ಕಂಥ ಅನುಭಾವಿಗಳಾಗಿರ್ತಕ್ಕಂಥ ರುಮಾಲ್ ಸರ್ ಅವರಿಂದ ಈಗ ವಚನಗೋಷ್ಠಿ. ಅದೇ ರೀತಿಯಾಗಿ ದೊಡ್ಡಪ್ಪ ಸಣ್ಣಪ್ಪ ಆಧಾರಗೊಂಡವರಿಗೆ ಕೊಡಮುಟ್ಟು ಇಂದಿನ ಈ ಒಂದು ಸಭೆ ತಾಯಂದಿರು ಅಣ್ಣಂದಿರು ಎಲ್ಲರೂ ಆಗಮಿಸಿದ್ದಾರೆ. ತಮ್ಮೆಲ್ಲರ ಆತ್ಮಕ ಶರಣು ಶರಣಾರ್ಥಿ. ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂರ್ಯ ಒಂದರಗಳಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಇವತ್ತಿನ ಒಂದು ವೇದಿಕೆಯಲ್ಲಿ ಪ್ರಾಸ್ತಾವಿಕವಾಗಿ ಮೊಟ್ಟ ಮೊದಲು ನಮ್ಮದು ಹೋದ ವರ್ಷ ಜ್ಯೇಷ್ಠ ಶುದ್ಧ ಪ್ರತಿಪದೆಯಂದು ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 1 ವರ್ಷ 2 ವಾರ ಆಗಿದೆ. ಈ ರೀತಿಯಾಗಿ ಪ್ರಪ್ರಥಮವಾಗಿ ಕೇವಲ ನಮ್ಮ ರಾಮನಗೌಡರು ನಾವು ಹಾಗೆ ಕುಂತು ಕರ್ತೃಗದ್ದಿಗೆಯಲ್ಲೇ ಮಂಗಲ ಮಾಡ್ಕೊಂಡು ಹೊರಗೆ ಕೂತಿದ್ವಿ. ಕೂತಾಗ ಸರ್ ಇದನ್ನು ಹ್ಯಾಂಗೆ ಮಾಡೋಣ್ರಿ? ಇಲ್ಲ, ಮೊದಲ ನಡೀತಾ ಇರ್ತಿಲ್ಲ ಪ್ರತಿ ಶುಕ್ರವಾರಕ್ಕೊಮ್ಮೆ. ಆದರೆ ಯಶಸ್ ಹಿರೇಮಠರು, ವಿ ತಗ್ಗಿಗುರುಗಳು, ಆಮೇಲೆ MU ಪಾಟೀಲರು, ಚಿದಾನಂದ ಮಾರಾ ಅವರು, ಅನೇಕ ಭಕ್ತರು ಕುಡ್ಕೊಳ್ಕೇಶ್ ಅವರು ಮಾಡ್ತಾಯಿದ್ರು. KV ಸ್ವಾಮಿಗಳು, K ವೀರಣ್ಣಗೌಡರು ಪಾಟೀಲರು ಅಂತೇಳಿ ಅವರೆಲ್ಲರೂ ಕುತ್ಕೊಳ್ಕೇಶ್ ನಡೆಸ್ತಿದ್ದಾರೆ. ಹೀಗಾಗಿ ಅವರೊಬ್ಬೊಬ್ಬರ ಲಿಂಗೈಕ್ಯ ಆದಮೇಲೆ ಈ ಕಾರ್ಯಕ್ರಮವನ್ನು ಸ್ವಲ್ಪ ಸ್ಥಗಿತಗೊಂಡಿತು ಅಂತ ಹೇಳಿದರು. ಹೀಗಾಗಿ ಮತ್ತೆ ಸರ್ ನಾವು ಮುಂದೆ ಹ್ಯಾಂಗೆ ಮಾಡೋಣ್ರಿ ಅಂತೇಳಿ ಹಾಗೆ 2 ವಾರ ಹಿಂಗೆ ಮುಂದೆ ಕಳೆದ್ರಿ. ನಾವು ಕಳೆದ ಕೂಡಲೇ ನಂತರ ಸಣ್ಣಗೆ ಅಡ್ಡದ ಕೂತ್ಕೊಂಡು ಹಂಗೆ ಇಬ್ಬರ ಬಂದಂಗೆ ಮಾಡಿ ಮತ್ತು ಒಬ್ಬೊಬ್ಬರ ಮಹಾಂತ ಬಳಗಕ್ಕೆ ನಾವು ಒಂದಿಷ್ಟು ಜನ ಕೂಡ್ಕೊಂಡು ಕ್ಯಾಸಿ ಇವತ್ತಿನ ದಿವಸದಲ್ಲೇ ನಾವು ಅಪ್ಪವರ ಆಶೀರ್ವಾದದಿಂದ ಪೂಜ್ಯ ಗುರುಗಳಿಂದ ನಾವು ಎಲ್ಲರೂ ಇಷ್ಟು ಸೇರಿದ್ದೇವೆ. ಇದನ್ನು ಪ್ರಪ್ರಥಮವಾಗಿ ನಾವು ಚಾಲೂ ಮಾಡಿದ್ದು ಸಣ್ಣ ಮಕ್ಕಳಿಗೆ 3 ವರ್ಷ 6 ತಿಂಗಳಾದಂಥ ಮಕ್ಕಳು LKG ಯಾವ ರೀತಿಯಾಗಿ ನಡೀತಿತ್ತೋ ಆ ರೀತಿಯಾಗಿ ನಾವು ಪ್ರಾರಂಭಿಸಿದೆವು. ಪ್ರತಿಯೊಬ್ಬರು ನಾ ಹೇಳಿದೆ ಅವ್ರಿಗೆಲ್ಲರಿಗೂ ಹೇಳಿದ್ವಿ, ಸದ್ಭಕ್ತರಿಗೆ ಬಂದಂಥವ್ರಿಗೆಲ್ಲರಿಗೂ, ನೋಡ್ರಪ್ಪ ಯಾರೂ ಹಿಂಜರಿಬೇಡ್ರಿ,
ನಿಮ್ಮ ಪಾಕೆಟ್ನಾಗಾರ ಇಟ್ಕೊಂಬರ್ರಿ, ಒಂದು ಕೈಯಾಗ ಬರ್ಕೊಂಡಾರ ಬರ್ರಿ. ನಿಮ್ಮ ನಾಲಿಗೆ ಮೇಲೆ ಒಂದೊಂದು ವಚನಗಳು ನಿಮ್ಮ ಬಾಯಿಯೊಳಗಿಂದ ಓದಿ ಹೇಳ್ರಿ. ಅದು ಎಷ್ಟೋ ನಮ್ಮ ಸಂಸ್ಕಾರಕ್ಕೆ ಬದಲಾವಣೆ ಆಗುತ್ತಾ, ಮನೆಯೊಳಗೆ ಬದಲಾವಣೆ ಆಗುತ್ತಾ ಅಂತೇಳಿ ಹಂಗೆ ಮಾಡ್ಕೊಂತ ಕುಂತಾಗ ಪ್ರತಿಯೊಬ್ಬೊಬ್ಬರು ಒಂದೊಂದು ವಚನಗಳನ್ನು ಹೇಳುತ್ತಾ ಅದ್ರೊಳಗೆ ತಾವೆಲ್ಲರೂ ಅದ್ರ ಸಾರವನ್ನು ತಿಳಿಸ್ಕೊಳುತ್ತಾ ಈ ರೀತಿಯಾಗಿ ಇವತ್ತಿನ ದಿವಸದಲ್ಲೇ ಒಂದು ಮಟ್ಟಕ್ಕೆ ಬಂತು. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಈಗ ನಾವೇನೈತೆ ಒಂದು ವರ್ಷವಾಯಿತು, 2 ವಾರನೂ ಗತಿಸಿತು. ಹೀಗಾಗಿ ಅಪ್ಪವರ ಪರ್ಮಿಷನ್ ತಗೊಂಡು ವಾರ್ಷಿಕೋತ್ಸವ ಮಾಡೋಣ ಅಂತ ಹೇಳಿ ನಮ್ಮ ಮಹಾಂತ ಬಳಗದವರಿಂದ ಕರೆತು ಈ ಒಂದು ವಿಚಾರ ಮಾಡಿ ಇವತ್ತಿನ ದಿವಸದಿಂದ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಹೀಗಾಗಿ ಈ ಬಳಗಕ್ಕೆ ತಾವೆಲ್ಲರೂ ಪ್ರತಿ ವಾರ, ಪ್ರತಿ ಶುಕ್ರವಾರಕ್ಕೊಮ್ಮೆ ಎಂಥದೇ ಇರಲಿ ತಾವೆಲ್ಲರೂ ಅಕ್ಕವ್ರು ಕರ್ಕೊಂಬರ್ರಿ, ಮಕ್ಕಳು ಕರ್ಕೊಂಬರ್ರಿ, ಶುಕ್ರವಾರಕ್ಕೊಮ್ಮೆ ತಾವೆಲ್ಲರೂ ಆಗಮಿಸಿದ್ದ ಕರೆಯಾಗಿತ್ತಂತಂದ್ರೆ ಇದು ಇನ್ನಷ್ಟು ಮುಂದುವರಿಯುತ್ತೆ. ಇದನ್ನೆಲ್ಲ ರೀತಿಯೂ ಈ ರೀತಿಯಾಗಿ ಒಳ್ಳೆ ರೀತಿಯಿಂದ ಆಗಲಿಕ್ಕೆ ಸಾಧ್ಯ ಅಂತ ನಾವು ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಹೀಗಾಗಿ ಇವತ್ತಿನ ಒಂದು ನನಗೆ ಕೊಟ್ಟಂಥದ್ದು ಒಂದು ವಚನ, ಆ ವಚನ ಗೊಗ್ಗವೆ ಅಂತ ಹೇಳಿ. ಆ ತಾಯಿ ಗೊಗ್ಗವೆ ಕೇರಳದ ಅವಲೂರು ಗ್ರಾಮದವರು, ಕೇರಳದ ರಾಜ್ಯದ ಅವಲೂರು ಗ್ರಾಮದವರು ಗೊಗ್ಗವೆ. ಆಕೆ ಪ್ರತಿ ದಿವಸನೂ ಕೂಡ ಆ ಕೇರಳದೊಳಗಿರ್ತಕ್ಕಂಥ ಅವಲೂರು ಒಳಗನ ಒಂದು ದೇವಸ್ಥಾನ ಗೊಗ್ಗಳೇಶ್ವರ ಅಂತ ಹೇಳಿ, ಆ ಗೊಗ್ಗಳೇಶ್ವರದೊಳಗೆ ಧೂಪದ ಕಾಯಕವನ್ನು ಮಾಡ್ತಾ ಇದ್ರು. ಪ್ರತಿ ದಿವಸ ಧೂಪದ ಕಾರ್ಯ ಮಾಡ್ತಿದ್ರು. ಹೀಗಾಗಿ ಮಾಡ್ತಾ 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 ಆ ತಾಯಿ ಕಾಲ 1160 ಅಥವಾ 12ನೇ ಶತಮಾನ ಕಾಲದಾಗ ನಮ್ಮ ಬಸವಣ್ಣರ ಸಮಕಾಲೀನವರು ಅಂತ ನಾವು ಹೇಳ್ಬೋದು. ಅವರು ಧೂಪದ ಕಾಯಕವನ್ನು ಮಾಡ್ತಿದ್ರು. ಸಾಂಬ್ರಾಣಿ ಅಂತ ಹೇಳ್ತೀವಿ ನಾವು ಒಂದು ಮಾತಿನೊಳಗೆ. ಆ ಕಾಯಕವನ್ನು ಆ ಗೊಗ್ಗಳೇಶ್ವರ ದೇವಸ್ಥಾನದೊಳಗೆ ಮಾಡ್ತಿದ್ರು. ಹೀಗದು ಮಾಡ್ತಾ 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 ಆ ಊರಿನೊಳಗಿರ್ತಕ್ಕಂಥ ತಂದೆ ತಾಯಿಗಳು ಬಂದರು. ಗೊಗ್ಗವೆ ತಾತ ಬಂದು ಕೇಳಿಸಿ, ಅಲ್ಲವಾ ನೋಡು, ನಿನಗೆ ವಯಸ್ಸಾಗ್ತಾ ಬಂತು, ನಾವು ನಿನಗೆ ವೈವಾಹಿಕ ಜೀವನಕ್ಕೋಸ್ಕರವಾಗಿ ನಿನಗೆ ವಿವಾಹ ಮಾಡೋಕ್ಕಾಗತ್ತಾ, ನೀನು ಬಾರವ ಅಂತ ಕರೆಯಕ್ಕೆ ಹೋದರು. ಆಕೆ ಈ ವೈವಾಹಿಕ ಜೀವನದ ಬಗ್ಗೆ ನನಗೆ ಎಳ್ಳಷ್ಟು ನನಗೆ ಮನಸ್ಸಿಲ್ಲ, ನಾನು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿ. ಅಲ್ಲವ ಭಾಳ ಹೇಳಿದ್ರಿ ಎಲ್ಲರೂ, ಬಾ ತಾಯಿ ಬಾ ತಾಯಿ, ಸಮಾಜ ಹಿರಿಯರು, ಊರವರು ಎಲ್ಲರೂ ಕೂಡ ಕರೆದ್ರೂ ಭಾಳ ಅಷ್ಟು ಇದನ್ನು ಮಾಡಿ ಕರೆದ್ರೂ ಆ ಗೊಗ್ಗಳೇಶ್ವರ ದೇವಸ್ಥಾನದೊಳಗೆ ಹಿಂದ್ಗಡೆ ಹೋಗಿ ಮರಿಯಾಗೈತೆ ಬಿಟ್ರು. ಹಿಂಗಾರು ಪರವಾಗಿಲ್ಲ, ಇವರು ಬಿಟ್ಟು ಬಿಡೋಣ ಅಂತೇಳಿ ಅವ್ರನ್ನ ಅಲ್ಲಿಗೆ ಬಿಟ್ಬಿಟ್ರು. ಮುಂದೆ ಆ ತಾಯಿ ಕೇರಳದೊಳಗೆ ಅದನ್ನು ಅಲ್ಲಿಯ ಭಾಷೆ ಕಲ್ಕೊಂಡು ಅಲ್ಲೆಲ್ಲ ಪರಿಣಿತ ಬಂದು ನಂತರ ನಮ್ಮ ಕರ್ನಾಟಕಕ್ಕೆ ಬಂದ್ರಿ. ಕರ್ನಾಟಕದೊಳಗೆ ಬಂದು ಕನ್ನಡ ಭಾಷೆಯೊಳಗೆ ಕಲಿತು ಕೊನೆಗೆ ಅವ್ರು ಏನು ಮಾಡಕತ್ತಿದ್ರು, ವಚನಗಳನ್ನು ರಚನೆ ಮಾಡಕತ್ತಿಬಿಟ್ರು. ಅವ್ರು ಎಷ್ಟು ವಚನಗಳಾಗ್ಯವಂತ ನಾನು ಹೇಳೋಲ್ಲ. ಅವರ ಅಂಕಿತನ ಏನಪ್ಪ ಅಂತಂದ್ರೆ ಅಂಕಿತನಾಮ ನಾಸ್ತಿನಾಥ ಅನ್ನುವಂಥ. ಹೀಗಾಗಿ ಆ ನಾಸ್ತಿನಾಥನ ಅಂಕಿತನಾಮದಿಂದ ಒಂದು ವಚನ ಅದು ಐತಿ, ಹೀಗಿದೆ. ಅದು ಹೆಂಗೈತೆ ಅಂದ್ರೆ ತಾಯಿ ಗೊಗ್ಗವೆ ಈ ಗಂಡು ಮತ್ತು ಹೆಣ್ಣಿನ ಸಮಾನತೆ ಯಾಕೆ ತಾರತಮ್ಯ ಆಗ್ತೈತಿದು ಒಂದೊಂದು ವಿಚಾರ ನಾನು ಮತ್ತೊಬ್ರು ಹೇಳಲ್ಲ. ನನ್ನ ಮನೆಯಿಂದ ನಾನು ಹೇಳ್ತೀನಿ, ಗಂಡು ಹುಟ್ಟಿದ್ರೆ ಅದನ್ನೊಂದು ಬೇರೆ ರೀತಿನ ನೋಡ್ತಾರ, ಹೆಣ್ಣು ಮಗು ಹುಟ್ಟಿದ್ರೆ ಅದು ಒಂದು ಬೇರೆ ರೀತಿನ ನೋಡ್ತಾರ. ಹೀಗಾಗಿ ಹೆಣ್ಣು ಮತ್ತು ಗಂಡಿನ ವ್ಯತ್ಯಾಸ ಯಾಕೆ ಬರ್ತೈತಿ? ಈ ವ್ಯತ್ಯಾಸನ ಹೋಗ್ಲಾಡಿಸ್ಬೇಕಾಗಿದ್ದಾನ ನಮ್ದು ಇದು ಇಂಥ ಒಂದು ಇದನ್ನ ಅದ್ರ ಬಗ್ಗೆನೂ ಒಂದು ವಚನ ಬರ್ದಾರವರು, ಸಮಾಜಕ್ಕೆ ತಿಳುವಳಿಕೆ ಕೊಡುವಂಥದ್ದು. ಗಂಡು ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಡವೆ ಎಂದು ಅರಿಯಬೇಕು,
ಹೆಣ್ಣು ಮೋಹಿಸಿ ಗಂಡ ಹಿಡಿದೆಡೆ ಉತ್ತರವ್ಯಾವುದೆಂದು ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ನೋಡ್ರಿ, ಇಲ್ಲೇ ಒಂದು ಗಂಡಿನ ಸ್ವಾಭಿಮಾನ ಹೆಂಗೈತೆ ಅಂತಂದ್ರೆ ಸಮಾಜದೊಳಗಾತು ಇನ್ನೊಂದು ತಕ್ಕಾತು, ಗಂಡು ಮೋಹಿಸಿ ಹೆಣ್ಣನ್ನು ಹಿಡಿದಡೆ ಇಲ್ಲವ ಗಂಡು ತನಗೆ ಬೇಕಾಗಿದ್ದನ್ನ ನೋಡ್ಕೊಂಡು ಕ್ಯಾಶಿ ಮಾಡ್ಕೊಂಡು ಬಂದಾನ, ಅದನ್ನ ನಾವೆಲ್ಲರೂ ಒಪ್ಪಿ ಬಿಡೋಣ ಅಂತೇಳಿ ಕ್ಯಾಶಿ ನಾವೆಲ್ಲರೂ ಅದನ್ನ ಏನು ಮಾಡ್ತೀವಿ, ಅದಕ್ಕೆ ಮಾನ್ಯತೆ ಕೊಟ್ಟು ಆ ಗಂಡಿಗೆ ಬೆಲೆ ಕೊಡ್ತೀವಿ. ಅದೇ ರೀತಿಯಾಗಿ ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವ್ಯಾವುದೆತ್ತು ಅರಿಯಬೇಕು. ನೋಡ್ರಿ, ಅದೇ ಒಂದು ರೀತಿ ಹೆಣ್ಣು ತನಗಿಷ್ಟ ಆದಂಥ ಗಂಡನ ಅವನ ರೂಪ ಲಾವಣ್ಯಗಳನ್ನು ನೋಡಿ ನಾನು ಆತನನ್ನು ನಾ ಮದುವೆ ಮಾಡ್ಕೊತೀವಿ, ನನ್ನ ವೈವಾಹಿಕ ಜೀವನ ಚೆನ್ನಾಗಿ ಆಗ್ತೈತೆ, ನಾ ಎಲ್ಲ ಒಳ್ಳೆ ರೀತಿ ಆಗ್ತೀನಿ ಅಂತಂದ್ರೆ ಸಮಾಜದ ಜನ ಏನಂತಿದ್ರು ಅಂತಂದ್ರೆ ಅವತ್ತಿನ ಕಾಲಕ್ಕೂ ಐತೆ ಇವತ್ತಿನ ಕಾಲಕ್ಕೂ ಐತಿ. ಏನು ಗಂಡು ಮೀರೈತೋ ಇದು, ಗಂಡು ಮೀರಿ ಹೆಣ್ಣು ಚೀ ತೂ ಈಕಿ ಭಾಳ ಇದ್ರಾಕಿ ಹಾಗೆ ಹೀಗೆ ಮಾತಾಡ್ತಕ್ಕಂಥದ್ದನ್ನು ಕೂಡ ಕೇಳಿ ಕ್ಯಾಸಿ ಬಗ್ಗವೇ ಇದು ಯಾಕೆ ಈ ರೀತಿ ಆಗ್ತೈತೆ? ಗಂಡಿ ಒಂದು ಥರ ಹೆಣ್ಣಿಗೆ ಒಂದು ಥರ, ಇದು ಯಾವ ನ್ಯಾಯ? ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಬಗ್ಗವೇ ಏನು ಮಾಡಿದ್ರು, ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲನೆ ನಾಸ್ತಿನಾಥನು ಪರಿಪೂರ್ಣನೆಂಬೆನೆ. ಅವಾಗ ಇದನ್ನೆಲ್ಲ ನೀವು ಎಲ್ಲರೂ ಹೋಗಲಾಡಿಸಿದ್ದ ಕರೆ ಆಗಿತ್ತು ಅಂತ ಹೇಳಿದ್ರೆ ಗಂಡು ಮತ್ತು ಹೆಣ್ಣನ್ನು ಒಂದು ಮಾಡ್ಬೇಕು ನಾವು. ಅದಕ್ಕೆ ಒಂದು ಕಡೆ ಅಂತಿದ್ರು ವಚನದೊಳಗೆ ಇನ್ನೊಬ್ರು ಹೇಳ್ತಾರೆ, ನಮ್ಮ ಶರಣರೇ ಹೇಳ್ತಾರ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬೋರು, ಗಡ್ಡ ಮೀಸೆ ಬಂದರೆ ಗಂಡೆಂಬೋರು, ನಡುವೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನು. ಇಷ್ಟೆಲ್ಲ ನಾವು ಈ ಆತ್ಮದೊಳಗಿರ್ತಕ್ಕಂಥದ್ದನ್ನ ಅದನ್ನ ಗಂಡು ಅನ್ನಕ್ಕೆ ಬರೋದಿಲ್ಲ, ಹೆಣ್ಣು ಅನ್ನಕ್ಕೆ ಬರೋದಿಲ್ಲ. ನೀವು ಹುಟ್ಟುತ್ತಲೇ ನಮ್ಮ ಮನ್ಯಾಗ ಹುಟ್ಟುದ ಕೂಡಲೇ ನಾವು ಹುಟ್ಟಿದ್ರು ಒಂದು ಥರ ನೋಡ್ತೀರಿ, ಹೆಣ್ಣು ಹುಟ್ಟಿದ ಒಂದು ಥರ ನೋಡ್ತೀರಿ. ಇದು ಇಷ್ಟ್ಯಾಕೆ ವ್ಯತ್ಯಾಸ ಬರ್ತೈತೆ? ಈ ವ್ಯತ್ಯಾಸವನ್ನು ಹೋಗ್ಲಾಡಿಸ್ಬೇಕು ನಾವು. ಪ್ರತಿಯೊಬ್ಬರು ವ್ಯತ್ಯಾಸಗಳನ್ನು ಹೋಗ್ಲಾಡಿಸಿದಾಗ ಮಾತ್ರ ಅದು ನಮ್ಗೆ ಒಳ್ಳೇದಾಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದಕ್ಕೆ ನಮ್ಮ ದೊಡ್ಡ ಅಪ್ಪವರು ಮಠದೊಳಗೆ ಶ್ರೀಮಠದೊಳಗೆ ಏನು ಮಾಡ್ತಿದ್ರು, ಗಂಡು ಹೆಣ್ಣು ಒಪ್ಪಿಗೆ ಆಯಿತು ಅಂತಂದ್ರೆ ನಡೆಯೋದು ಒಂದೇ ಭೂಮಿ, ಕುಡಿಯೋದು ಒಂದೇ ನೀರು, ಸುಡುವಾಗ ಮಂದಿರ್ತಾರೆ, ಕುಲಗೋತ್ರ ನಡುವೆ ಅನ್ನೋದು ಸರ್ವಜ್ಞ ಅಂತ ಹೇಳ್ದಂಗೆ ಅವ್ರು ಯಾರೇ ಇರಲಿ ಏನೇ ಇರಲಿ ಅಂತಾರೂ ಏನಿಲ್ಲ. ಗಂಡಿಗೆ ಹೆಣ್ಣು ಒಪ್ಪಿಗೆರಾಗಿರ್ಬೇಕು, ಹೆಣ್ಣು ಗಂಡಿ ಒಪ್ಪಿಗೆ ಆಗಿರ್ಬೇಕು. ಅವ್ರು 4 ಜನ ಅಚ್ಚಕ್ಕಿಂತ ಬಂದು 4 ಜನ ಹಿರಿಯರು ಇಚ್ಚಕ್ಕಿಂತ ಬಂದ್ರಂದ್ರೆ ನಮ್ಮ ಅಪ್ಪ ಅವರು ಏನು ಮಾಡಿಬಿಡ್ತಿದ್ರು, ಅವ್ರನ್ನ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಅವ್ರಿಗೆ ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ಸಾಧಿಸ್ತಿದ್ರು. ಇಂತಹ ರೀತಿಯನ್ನು ನಾವು ಯಾಕೆ ಮಾಡಬಾರ್ದು? ನಮ್ಮ ಸಮಾಜದೊಳಗೆ ನಾವು ಗಂಡಿಗೆ ಎಷ್ಟು ಬೆಲೆ ಕೊಡ್ತೀವೋ ಅವ ಎಷ್ಟು ಅವ ಏನು ಮಾಡಿದ್ರು ಶ್ರೇಷ್ಠ. ಹೆಣ್ಣು ಮಾಡಿದ್ದನ್ನು ಏನೋ ಮಾಡಿ ಸಮಾಜ ಅದು ಏನೇ ಒಂದು ರೀತಿ ಬೇರೆ ರೂಪ ಅವ್ಯಾಚ ಶಬ್ದಗಳನ್ನು ಆಡ್ತಕ್ಕಂಥದ್ದು ಮಾಡ್ತಾರೆ. ಇದು ಎಂದು ಹೋಗ್ಲಾಗ್ತೈತೆ? ಸಮನಾಗಿ ಯಾವಾಗ ಲಿಂಗ ಸಮಾನತೆಯನ್ನು ಯಾವಾಗ ಕಾಣ್ತೀವಿ ನಾವು? ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಇವರಿಬ್ಬರು ಒಪ್ಪಿಗೆ ತಂದಿದ್ದ ನಾವು ಶಿವನ ಮೆಚ್ತಾನಪ್ಪ ಅಂತಂದ ಮೇಲೆ ನಾವು ನೀವೇನು ಒಬ್ರಿಗೊಬ್ರದನ್ನ ಅರಿವು ಬಿಟ್ಕೊಂಡು ಕ್ಯಾಚಿ ನಾವು ಅದನ್ನು ಮಾಡಿದ್ದ ಕರೆ ಆಗಿತ್ತು ಅಂತಂದ್ರೆ ಆ ಗೊಗ್ಗವ್ಯ ರಚಿಸಿದಂಥ ವಚನಕ್ಕೆ ಅದಕ್ಕೆ ಬೆಲೆ ಸಿಗ್ತೈತೆ, ಮೌಲ್ಯ ಆಧಾರವಾಗ್ತೈತೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಗೊಗ್ಗವ್ಯ ವಚನವನ್ನು ಈ ರೀತಿಯಾಗಿ ಗಂಡನೂ ಸಮವಾಗಿರಬೇಕು, ಹೆಣ್ಣೂ ಸಮನಾಗಿ ನಾವು ನೋಡಿದಾಗ ಮಾತ್ರ ಅದು ಗಡಿಯಾರಕ್ಕೆ ಶೆಲ್ ಹಾಕಿದಾಗ ಎಷ್ಟು ಚೆನ್ನಾಗಿ ನಡೀತಿತ್ತು ಹಾಗೆ ನಮ್ಮ ಗಡಿಯಾರ ರೀತಿಯಾಗಿ ನಾವು ಹೆಣ್ಣು ಗಂಡನ್ನು ನೋಡಿದಾಗ ಮಾತ್ರ ಅದು ಕಬ್ಬಿನ ಮೇಲೆ ಜೇನಿಟ್ಟಂಗಾಗಿರಬೇಕು. ಕಬ್ಬುನೂ ಸಿಹಿ ಜೇನು ಸಿಹಿ. ಈ ರೀತಿಯಾಗಿ ಹಿಂಗೆ ಮಾಡಿದಾಗ ಮಾತ್ರ ಅದು ಗೊಗ್ಗವ್ಯ ರಚಿಸಿದಂಥ ಒಂದು ವಚನಕ್ಕೆ ಬೆಲೆ ಬಾಳ್ತಕ್ಕಂಥದ್ದು ಅಂತ ವಚನ. ಹೀಗಾಗಿ
ಪ್ರತಿಯೊಬ್ಬರು ನಮ್ಮೊಳಗೆ ನಾವೆಲ್ಲರೂ ಈ ಒಂದು ಜ್ಯೇಷ್ಠ ಮಾಸದಿಂದ ಪ್ರಾರಂಭವಾದಂಥದ್ದನ್ನು ಪ್ರತಿಯೊಬ್ಬರು ನಾವು ಒಂದೊಂದು ವಚನಗಳನ್ನ ಹೇಳ್ತಾ, ಒಬ್ಬೊಬ್ಬರಿಗೆ ವಚನ ಬರಲಿಲ್ಲ ಅಂದ್ರೆ ಅದು ವಚನ ಅಂದ್ಬಿಡ್ತಾರ, ಹೇಳ್ತಕ್ಕಂಥವ್ರು ಇದ್ರೆ ಹೇಳ್ತಾರ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಕ್ಯಾಚಿ ನಾವು ಅಪಾರ ಪರವಾನಗಿ ತೊಗೊಂಡು ಕ್ಯಾಚಿ ನಾವು ಇವತ್ತಿನ ಒಂದು ಕಾರ್ಯಕ್ರಮವನ್ನು ವಾರ್ಷಿಕ ಉತ್ಸವ ಮಾಡೋಣ ಅಂತ ಒಂದು ಎಲ್ಲರ ಅಭಿಪ್ರಾಯ, ಮಹಾಂತ ಬಳಗದಿಂದ ಬಂದಂಥ ಅಭಿಪ್ರಾಯವನ್ನೇ ಮುಂದುವರಿಸುವಂತ ಹೋಗಿದ್ದೇವೆ. ಅದನ್ನು ಮುಂದುವರಿಸ್ತಕ್ಕಂಥ ಆಶೀರ್ವಾದ ಅಪ್ಪದು ಸದಾ ನಮ್ಮ ಮೇಲೆ ಇರಲಿ. ಪ್ರತಿಯೊಬ್ಬರಿಗೂ ವಚನ ಪ್ರತಿಯೊಬ್ಬರಿಗೆ ಬರಂಗಾಗಲಿ. ಆ ಮಂತ್ಯಂದೊಳಗೆ ವಚನ ಗೋಷ್ಠಿ ಅಂತ ಅನ್ನುವಂಥ ಸ್ಥಿತಿಯೊಳಗೆ ಮಕ್ಕಳು ವಗರಿ ಎಲ್ಲರೂ ಬರೋದು. ಹಾಗಾಗಿ ಮುಂದಿನ ವಾರದಿಂದ ಪ್ರತಿಯೊಬ್ಬರೂ ತಂದೆ ತಾಯಿಯರು ಮಕ್ಕಳು ಎಲ್ಲರೂ ಈ ವಚನ ಗೋಷ್ಠಿಯಲ್ಲಿ ತಾವು ಬಂದು ಇಲ್ಲಿಯ ಒಂದು ವಚನದ ಗೋಷ್ಠಿಯನ್ನು ಅರಿತುಕೊಂಡು ಮುಂದೆ ತಾವು ಒಳ್ಳೆಯ ಸಂಸ್ಕಾರವನ್ನು ಪಡೆಯುವಂತಾಗಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸುತ್ತಾ ನನ್ನ ಒಂದು ಪ್ರಾಸ್ತಾವಿಕ ಭಾಷಣಕ್ಕೆ ನಾನು ನಮಸ್ಕರಿಸುತ್ತೇನೆ. ಎಲ್ಲರಿಗೂ ಶರಣು ಶರಣ. ಪ್ರಾಸ್ತಾವಿಕ ನುಡಿಗಳು ಹಾಗೂ ವಚನದ ಸಾರವನ್ನು ಬಿಡಿಸಿರ್ತಕ್ಕಂಥ ಋಣಾಲತ್ ಸರ್ ಅವರ ನುಡಿ ನಮನಗಳಿಗೆ ಶರಣು ಸಮರ್ಪಿಸುತ್ತಾ ಮುಂದಿನ ವಚನ ಗೋಷ್ಠಿಯನ್ನ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ಕಕ್ಕಸಗಿರಿ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ನಂತಿಸಿಕೊಳ್ತಾ ಇದ್ದೇನೆ. ಪರಮ ತಪಸ್ವಿ ಚಿತ್ತರಗಿ ಚಿಜ್ಯೋತಿ ವಿಜಯ ಮಹಾಂತಪ್ಪಗಳವರ ಪಾದ ಕಮಲಗಳಿಗೆ ಅನಂತ ಶರಣಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಗುರುಮಹಾಂತಪ್ಪಗಳವರ ಶ್ರೀಕಮಲಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಾರ್ಷಿಕೋತ್ಸವದ ನಿಮಿತ್ತ ಇವತ್ತೇನು ಈ ಶಿವಾನುಭವ ಗೋಷ್ಠಿ ನಡೀತಾ ಇದೆ, ಈ ಶಿವಾನುಭವ ಗೋಷ್ಠಿಯಲ್ಲಿ ಅನುಭವಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಚನ ಚನ್ನಬಸವಣ್ಣವರ ವಚನದ ಒಂದು ಕ್ರಮ ಈ ರೀತಿಯಾಗಿದೆ. ಊರೊಳಗಿರ್ತಡೆ ಉಪಾಧಿಕನೆಂಬರು, ಊರೊಳಗಿರ್ತಡೆ ಉಪಾಧಿಕನೆಂಬರು, ಅಡವಿಯೊಳಿರ್ತಡೆ ಮೃಗನೆಂಬರು, ಅಡವಿಯೊಳಿದ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪೂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಹೆಣ್ಣ ಬಿಟ್ಟರೆ ನಪೂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಗೇಟಿಯ ಮಾತೆಂಬರು. ಮಣ್ಣ ಬಿಟ್ಟರೆ ಪೂರ್ವಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಗೇಟಿಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು. ಸಮತೆಯ ನುಡಿದರೆ ಅಂಜುವನೆಂಬರು, ಇದು ಕಾರಣ ಕೂಡಲ ಜನ್ನ ಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಚೆ ನಡೆಯ ಲೋಕದಿಚ್ಚೆ ನುಡಿಯ. ವಚನದ ಕ್ರಮ ನೇರವಾಗಿದೆ, ಸರಳವಾಗಿದೆ. ಒಂದೇನೆಂದರೆ ಮನುಷ್ಯ ಸ್ವಭಾವಗಳು, ಮನುಷ್ಯ ವರ್ತನೆಗಳು ಯಾವ ಕಾಲ ಆದರೂ ಅವು ಬದಲಾಗುವುದಿಲ್ಲ ಅನ್ನೋದಕ್ಕೆ ಈ ವಚನ ನಿದರ್ಶನ. 12ನೇ ಶತಮಾನದಲ್ಲಿ ಏನು ಚನ್ನಬಸವಣ್ಣವರು ಈ ವಚನವನ್ನು ಹೇಳ್ಯಾರ, ಇವತ್ತಿಗೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತು. ಇಲ್ಲ ಮೊದಲನೇ ಸಾಲಿನ ಹೇಳ್ತಾರೆ, ಊರೊಳಗಿರುತ್ತಡೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದಡೆ ಮೃಗನೆಂಬರು. ಊರಾಗಿದ್ರೆ ಎದ್ದಿತ್ತಾನಾತು ತನ್ನ ಮನೆ ಆತು ಬಿಟ್ಟು ಬರ್ತಿ ಏನು ವಿಚಾರ ಮಾಡಕ್ಲವ, ಮನೆ ಪೇತೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದ್ ವೇಳೆ ನೀನು ಸಾತ್ವಿಕ ಜೀವನವನ್ನ ಅಥವಾ ಸಾಧಕ ಜೀವನವನ್ನ ಅರಿಸಿ ಅಡವಿಗೆ ಹೋದಪ್ಪ ಅಂದ್ರೆ ಈ ಅರಿಯಲ್ಲಿ ಪ್ರಾಣಿಗೆ ಅವು ಏನು ವ್ಯತ್ಯಾಸ ಇದೆ, ಅಡವೆ ಅವು ಕುದುರ್ತಾನ, ಊರಾನ ವಿಚಾರ ಸಮಾಜದ ವಿಚಾರ ಅವ್ರಿಗೇನು ಗೊತ್ತಾಗ್ತವ, ಒಂದ್ ಮಾತು ಬಂದೇ ಬಿಡುತ್ತೆ. ಹೆಣ್ಣ ಬಿಟ್ಟರೆ ನಪೂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು. ಏನು ಬೇಡಪ್ಪ ಅಂತ ತಿಳ್ಕೊಂಡು ನೀ ತ್ಯಾಗ ಮಾಡಿದ್ರೆ ಅವ್ನಿಗೆ ದರಿದ್ರಿದ್ದಾಗ ಅದನ್ರಿ ಅವ್ನಿಗೆ ಏನು ಬೇಕಾಗಿಲ್ಲ, ಒಂದು ಮಾತು ಬಂದೇ ಬಿಡುತ್ತೆ. ಮಣ್ಣ ಬಿಟ್ಟರೆ ಪೂರ್ವಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಗೇಟಿ ಎಂಬರು. ಒಣ ಮಾತು ಎದಕ್ ಬರ್ತದ, ಬರೀ ಮಾತಾಡ್ಕೊಂತ ಹೋಗ್ತಾನ ಅಂತಕ್ಕಂಥ ಒಂದು ಮಾತು ಬರುತ್ತ. ಮಾತನಾಡಿದ್ದರೆ ಮೂಕನೆಂಬರು. ಯಾಕೆ ಬೇಕಪ್ಪ ಇವ್ರು ಸವಾಸ ಇದು ಸುಮ್ಮನೆ ಇದ್ರಪ್ಪ ಅಂತಂದ್ರೆ
ಏನ್ರಿ ಯಾಕೆ ಮಾತಾಡತ್ತ ಮೂಗಿದ್ದಾಗ ಮೂಗ್ ಬಸವಣ್ಣ ಅಂತ ತಿಳ್ಕೊಂಡು ಒಂದು ಮಾತು ಬಂದೇ ಬರುತ್ತೆ. ಸಮತೆಯ ನುಡಿದರೆ ಅಂಚು ಬುರ್ಕನೆಂಬರು. ಎಲ್ಲರೂ ಒಂದಪ್ಪ, ಯಾರು ಹೆಚ್ಚಲ್ಲ, ಯಾರು ಕಹಾವಂತಾಗ ಧೈರ್ಯನೇ ಇಲ್ರಿ, ಅದಕ್ಕೆ ಎಲ್ಲರಿಗೂ ಹಿಂಗೆ ಹೇಳ್ಕೊಂತಾರೆ ಆಡ್ತಾರ ಮಾತಿಗಳು. ಅವನ ಧೈರ್ಯಕ್ಕೆ ಚಾಲೆಂಜ್ ಮಾಡ್ತಾರೆ. ಇದು ಕಾರಣ, ಇಲ್ಲಿ ಮುಖ್ಯ ಇರ್ತಕ್ಕಂಥ ಮಾತು, ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಜಗತ್ತು ಬಯಸಿದಂಗ ಇವ ನುಡಿಯೋದಿಲ್ಲ, ಜಗತ್ತು ಬಯಸಿದಂಗ ಇವ ನಡೆಯೋದಿಲ್ಲ. ಇವ ನಡೆಯೋದು ಹೆಂಗ ಅಂತಂದ್ರ ಎನ್ನ ಮನ ಮೆಚ್ಚಿ ಎನ್ನ ದೈವ ಮೆಚ್ಚಿ ಅಂತಕ್ಕಂಥ ಮಾತಿಗೆ ಅನುಗುಣವಾಗಿ ಇವ ನಡೀತಾನ. ಒಂದು ಕಡೆ ನಿಜ ಗುಣ ಹೇಳ್ತಾರ, ಜನ ಮೆಚ್ಚಿ ನಡೆದರೆ ಏನುಂಟು ಲೋಕದಿ, ಮನ ಮೆಚ್ಚಿ ನಡೆದರೆ ಸಾಲದೆ ಅಂತ. ಅಂದ್ರೆ ಜಗತ್ತು ಮೆಚ್ಚಿ ನಡಿಲಿಕ್ಕೆ ಆಗೋದಿಲ್ಲ. ನೀವೇನಿದ್ರು ನಿಮ್ಮ ಮನಸ್ಸಾಕ್ಷಿಯಾಗಿ ನಡೆದುಕೊಂಡಿದ್ದ ಆತ್ಮ ಅಂತಂದ್ರೆ ಅದಕ್ಕೆ ಆ ಕೂಡಲ ಸಂಗಮ ದೇವರು ಬರೀತಾನೆ. ಈ ಜಗತ್ತು ನಿಮ್ಮ ಮನಸ್ಸು ಒಪ್ಪುತ್ತ ಅಂತಕ್ಕಂಥ ಮಾತನ್ನ ಈ ಮಾತಿನಲ್ಲಿ ನಾವು ಕೇಳ್ತೀವಿ. ಇಲ್ಲಿ ಒಂದು ಉಪಮೆಯನ್ನು ಕೊಡಬಹುದು. ಇಬ್ರು ತಂದಿ ಮಗ. ಜನರು ಹೆಂಗಿರ್ತಾರ ಅಂದ್ರೆ, ನೀವು ಏನೇ ಮಾಡಿದ್ರು ಅದಕ್ಕೊಂದು ಹೆಸರಂತೂ ಇಡ್ತಾರೆ. ನೀವು ಬೇಕಾದ್ ಮಾಡ್ರಿ, ಒಳ್ಳೇದ ಮಾಡ್ಲಿ ಕೆಟ್ಟದ ಮಾಡ್ಲಿ, ಎರಡಕ್ಕೂ ಒಂದು ಹೆಸರಂತೂ ಬಂದೇ ಬರುತ್ತೆ. ತಂದಿ ಮಗ ಇಬ್ರು ಕೂಡಿ ಒಂದು ಕತ್ತೆ ಮರಿಯನ್ನು ತಗೊಂಡು ಕಳ್ಕೊಂಡು ಹೊಂಟಿರ್ತಾರೆ. ಹೊಂಟೊಳಗೆ ದಾರ್ಯಾಗ ಒಂದಿಷ್ಟು ಜನ ಬುದ್ಧಿವಂತರು ಬರ್ತಾರೆ. ಏನ್ರು ಎಷ್ಟು ದಂಡ್ರವೇ ನೀವು, ಆ ಹುಡುಗನ ಕತ್ತಿ ಮ್ಯಾಕ ಕುದುರೆ ಕರ್ಕೊಂಡು ಹೋಗ್ಬಿಡದ, ಕಾಲು ಮುಸ್ತಾವನು ಅಂತ ಅಂದ್ಕೋನ. ಇದು ಕರೆಕ್ಟಪ್ಪ ಅಂತ ತಿಳ್ಕೊಂಡು ಆ ಮಗನ ಕತ್ತಿ ಮೇಲೆ ಕುಂದಿರ್ಸ್ಕೊಂಡು ಮಗ ತಂದಿ ನಡ್ಕೊಂತ ಬರ್ತಾನೆ. ಸ್ವಲ್ಪ ಮುಂದಕ್ಕಂತ ಹೋಗೋಣ, ಮತ್ತೊಂದಿಷ್ಟು ಜನ ಬರ್ತಾರೆ. ಆ ಹುಡುಗಂತಾರೆ, ಲೇ ತಮ್ಮ ಬುದ್ಧಿ ಐತೆ ನಿನಗೆ, ನೀ ಸಣ್ಣ ಬಂದಿದಿ, ನೀ ನಡ್ಕೊಂತ ಹೋಗ್ಬೇಕು, ತಂದಿನ ಮ್ಯಾಕ್ ಕುಂದಿರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಅವ ಕೈಗಳಿರ್ತಾನ, ತಂದಿ ಮ್ಯಾಕ್ ಹಚ್ತಾನ. ಮತ್ತೆ ಮುಂದಕ್ಕಂತ ಹೋಗೋಣ, ಮತ್ತೆ ಅವ್ರು ಬರ್ತಾರೆ. ಅವರು ಮಗನ ಮೇಲೆ ನಡ್ತಾರ, ತಂದಿನ ತಗೊಳ್ತಾರೆ. ಹಿಂಗಾದ್ರೆ ಬ್ಯಾಡ ಬಾ ಅಂತ ತಿಳ್ಕೊಂಡು ತಂದಿ ಮಗ ಇಬ್ರು ಕೂಡ ಕುತ್ಕೊಂಡು ಹೋಗ್ತಾರೆ. ಮುಂದಕ್ಕಂತ ಹೋಗೋಣ, ಮತ್ತೊಂದಿಷ್ಟು ಜನ ಬರ್ತಾರೆ. ಸ್ವಲ್ಪ ಏನೋ ಬುದ್ಧಿ ಇದ್ರ, ಅದು ಮೂಕ್ ಪ್ರಾಣಿ ಕತ್ತಿ, ಅದ್ರ ಮ್ಯಾಗ ಇಬ್ರು ಕುಂತಿರಲ್ಲ, ಅದನ್ನ ಎತ್ಕೊಂಡು ಹೋಗ್ಬೇಕು, ನೀವು ಅದ್ರ ಮ್ಯಾಗ ಹತ್ಕೊಂಡು ಹೊಂಟಿರಲ್ಲ. ಅದಕ್ಕೆ ಅವ್ರು ಮತ್ತೆ ಇಬ್ರು ಕೈ ಹಿಡಿತಾರ, ಆ ಕತ್ತಿನ ಹೊತ್ಕೊಂಡು ಅವ್ರು ಹೋಗ್ತಾರೆ. ಇಲ್ಲಿ ಇವರನ್ನ ಮೆಚ್ಚಿಸುವ ವಸ್ತು ಜಗದಲ್ಲಿ ಯಾವುದೂ ಇಲ್ಲ ಅಂತಿಕೊಂಡು ಇಕ್ಕಳ ಅಂತಕ್ಕಂಥ ಒಂದು ಪದ್ಯದೊಳಗೆ ಸಣ್ಣವರಿಂದ ಕೇಳಿದ ಮಾತು, ಒಂದು ಮಾತು ಬರುತ್ತೆ. ಹೂಗಳ ಕಾಲದಲ್ಲಿ ಕೇಳುವರ ಕಾಯ, ಹೂಗಳ ಕಾಲದಲ್ಲಿ ಕೇಳುವರ ಕಾಯ, ಕಾಯಿಗಳ ಕಾಲದಲ್ಲಿ ಕೇಳುವರ ಹಣ್ಣುಗಳ, ಹಣ್ಣುಗಳ ಕಾಲದಲ್ಲಿ ಹೇಳುವರ ಈ ಹಣ್ಣ ಸ್ವಲ್ಪ ರುಚಿ ಕಮ್ಮಿ ಅಂದು. ಇವರ ಮೆಚ್ಚಿಸುವ ವಸ್ತು ಜಗದಲ್ಲಿ ಯಾವುದೂ ಇಲ್ಲ ಅಂತಿಕೊಂಡು ಅದ ಹೂ ಬಿಡ್ತಿರುತ್ತೆ. ಇಲ್ರಿ, ಇದು ಕಾಯಿ ಬರೋ ಸೀಸನ್, ಇದು ಈ ಹೂ ಬಿಟ್ಟತ್ತೆ ಅಂತ ಹೇಳ್ತಾರೆ. ಸರಿ, ಕಾಯಿನೂ ಬಂತು ಅಂತಿತ್ತು. ಇಲ್ರಿ, ಇದಕ್ಕೆ ಹಣ್ಣು ಆಗ್ಬೇಕಾಯ್ತದೆ, ಆಕ್ಚುಲಿ ಈಗಿನ ಕಾಯಿ ಬಿಡಕತ್ತದೆ ಅಂತಾರೆ. ಸರಿ, ಹಣ್ಣು ಆತು, ಹಣ್ಣು ತಿಂತಾರೆ. ಇಲ್ಲ, ಈಗ ಯಾಕೆ ಈ ವರ್ಷ ಸ್ವಲ್ಪ ರುಚಿ ಕಮ್ಮಿ ಐತ್ರಿ ಹಣ್ಣಿಂದು ಅಂತ ಹೇಳ್ತಾರೆ. ಅಂದ್ರೆ ಇವರ ಮೆಚ್ಚಿಸುವ ವಸ್ತು ಈ ಜಗದಲ್ಲಿ ಯಾವುದೂ ಇಲ್ಲ, ಜೋಕೆ ಅಂತಕ್ಕಂಥ ಮಾತನ್ನ ಒಂದು ಪದ್ಯದಲ್ಲಿ ಕೇಳಿರ್ತಕ್ಕಂಥ ಒಂದು ನೆನಪು. ಅದೇನಿದ್ರು ಸಹಿತ ಇಂದಿನ ಈ ಶಿವಾನುಭವ ಗೋಷ್ಠಿಯಲ್ಲಿ ತಾವೆಲ್ಲ ಉಪಸ್ಥಿತರಿದ್ದು ಅಪ್ಪಗಳವರ ಒಂದು ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ನಾವೆಲ್ಲ ಇವತ್ತು ನಿಜವಾಗಿ ಸಂತೋಷವನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಅನುಭವದ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶರಣ ವಚನದ ಸಾರವನ್ನು ಬಿಡಿಸಿ ಹೇಳಿರ್ತಕ್ಕಂಥ ಕಕ್ಕಿಸಿಗೇರಿ ಸರ್ ಅವರ ನುಡಿನ ಮನಗಳಿಗೆ ಶರಣ ಸಮರ್ಪಿಸುತ್ತಾ, ಈಗ ಪ್ರೀತಿಯ ಗೌರವ ಹಾಗೂ ಆಧಾರದ ಸನ್ಮಾನವನ್ನು ಗುರು ಮಹಂತ ಶ್ರೀಗಳವರಿಗೆ ನಮ್ಮ ಮಹಾಂತ ಬಳಗದ ಎಲ್ಲ ಶರಣರು ಕೂಡಿಕೊಂಡು ಸನ್ಮಾನಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾಂತ ಬಳಗದ ಎಲ್ಲ ಶರಣರು ವೇದಿಕೆ ಮೇಲೆ ಬರಬೇಕು, ಶ್ರೀಗಳನ್ನು ಸನ್ಮಾನಿಸಬೇಕು. ಕುರ್ಚಿ ಶರಣ ಬಂಧುಗಳು ಬರಬೇಕು, ಶ್ರೀಗಳನ್ನು ಸನ್ಮಾನಿಸ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ
ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಾಯಿದ್ರ ಕಡೆ ಬರ್ರಿ ಏನು ಮ್ಯಾಲ ಬರ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ